ಸೊ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾವು ಮುಖ್ಯವಾಗಿ ಕೆ.ಎಸ್. ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ಸ್ ಯಾವ ತರ ಚೇಂಜಸ್ ಆಗಿರ್ತದೆ, ಟ್ರೆಂಡ್ಸ್ ನ ಅನಾಲಿಸಿಸ್ ಮಾಡೋಣ. ಮೊದಲನೇದಾಗಿ ಈ ಕೆ.ಎಸ್. ಅಲ್ಲಿ ನೀವು ಅನ್ಕೊಂಡಿರ್ಬೋದು ಪ್ರಿಲಿಮ್ಸ್ ತುಂಬಾ ಕಷ್ಟ ಆಗ್ತಿದೆ ಕ್ಲಿಯರ್ ಮಾಡೋದು ಅಂತ. ಸೊ ಯಾಕೆ ಕಷ್ಟ ಆಗ್ತಿದೆ ಅಂತ ನಾವು ಅನಾಲಿಸಿಸ್ ಮಾಡಿದ್ರೆ, ಮೊದಲನೇದಾಗಿ ನಾವು ಡೈರೆಕ್ಷನ್ಲೆಸ್ ಪ್ರಿಪರೇಷನ್ ಮಾಡ್ತೀವಿ. ಸೊ ಕ್ವಶನ್ ಪೇಪರ್ಸ್ ನ ಅನಾಲಿಸಿಸ್ ಮಾಡಿರಲ್ಲ. ಯಾವ ಏರಿಯಾ ಫೋಕಸ್ ಮಾಡಬೇಕು ಮತ್ತೆ ಯಾವ ಏರಿಯಾ ಸ್ಕಿಪ್ ಮಾಡಿ ಹೋಗ್ಬೇಕು ಅನ್ನೋ ಒಂದು ನಮಗೆ ಒಂದು ಕ್ಲಾರಿಟಿ ಕೂಡ ಇರಲ್ಲ. ಇದನ್ನ ಮೊದಲನೇದಾಗಿ ನೀವು ಪ್ರಿಪರೇಷನ್ ಮಾಡೋ ಮುಂಚೆನೆ ಎಲ್ಲಿ ಕ್ವಶನ್ಸ್ ಜಾಸ್ತಿ ಕೇಳ್ತಿದ್ದಾರೆ ಎಕ್ಸಾಮ್ಸ್ ಅಲ್ಲಿ ಅನ್ನೋ ಒಂದು ನಿಮಗೆ ಒಂದು ಕ್ಲಾರಿಟಿ ಇದ್ರೆ ನೀವು ಪ್ರಿಪರೇಷನ್ ನ ಈಸಿಯಾಗಿ ಮಾಡ್ತೀರಾ. ಸೊ ನಾವು 10 ವರ್ಷದ ಕ್ವಶನ್ಸ್ ನ ತೆಗೆದು ಸಬ್ಜೆಕ್ಟ್ ವೈಸ್ ಅನಾಲಿಸಿಸ್ ಮಾಡಿ ಒಂದು ಮಾಡೆಲ್ ತರ ತಂದು ನಿಮಗೆ ಇಲ್ಲಿ ಒಂದು ಪ್ರೆಸೆಂಟ್ ಮಾಡ್ತಿದ್ದೇನೆ. ಮೊದಲನೇದಾಗಿ ನೋಡಿ, ಕರೆಂಟ್ ಅಫೇರ್ಸ್. ಯೂಶಲಿ ಕರೆಂಟ್ ಅಫೇರ್ಸ್ ವೇಟೇಜ್ ಈಗಿನ ನಡುವೆ ಈಗಿನ ಒಂದು ಪ್ರೆಸೆಂಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ತುಂಬಾ ಕ್ವಶನ್ಸ್ ಬರ್ತಿದಾವೆ. ಬಿಕಾಸ್ ಆಸ್ ಅ ಬ್ಯೂರೋಕ್ರಾಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ನೋ ದಿ ಕರೆಂಟ್ ಅನಾಲಿಸಿಸ್ ಅಂಡ್ ಎಸ್ಪೆಷಲಿ ವಿಚ್ ಇಸ್ ಅಫೆಕ್ಟಿಂಗ್ ದಿ ಸ್ಟೇಟ್ ಅಂಡ್ ದಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್. ಓಕೆ, ಹಾಗಾಗಿ ನೋಡಿ ನೀವು ಇಲ್ಲಿ ಕ್ವಶನ್ಸ್ ಬೀಯಿಂಗ್ ಆಸ್ಕ್ಡ್ ಫ್ರಮ್ ದಿ ಕರೆಂಟ್ ಅಫೇರ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ಓಕೆ, ಸೊ ಫ್ರಮ್ 2024 December 2025, 2020, 2024 and 2024. So this is been a re-exam ಮಾಡಿ ಆದ್ಮೇಲೆ ಡಿಸೆಂಬರ್ 2024 ಆಗಿರುತ್ತೆ ಕೆ.ಎಸ್. ಪ್ರಿಲಿಮ್ಸ್ ಫಾರ್ ದಿ 384 ಪೋಸ್ಟ್. ಸೊ ಇದರಲ್ಲೂ ಕೂಡ ಕೆ.ಎಸ್. ಅಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬಹಳಷ್ಟು ಕೇಳ್ತಿದ್ದಾರೆ. ಸಾಕಷ್ಟು ಏನು ಆಸ್ಪಿರೆಂಟ್ಸ್ ಏನಿರ್ತಾರಲ್ಲ, ಸೊ they mostly rely on the current affairs magazine, especially those will be focusing for the PSI level. ಬಟ್ ಇಲ್ಲಿ ಆ ತರ ಇರಲ್ಲ. ನೀವು ಕೆ.ಎಸ್. ಎಸ್ಪೆಷಲಿ ಎಕ್ಸ್ಕ್ಲೂಸಿವ್ಲಿ ಫೋಕಸ್ ಮಾಡ್ತಿದ್ರೆ ಲಿಟಲ್ ಬಿಟ್ ಆಫ್ ಡೆಪ್ತ್ ಇಸ್ ರಿಕ್ವೈರ್ಡ್. ಸೊ ದಟ್ ವಿಲ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮ್. ಸೊ ಹಾಗಾಗಿ ಥೀಮ್ ಬೇಸ್ಡ್ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡ್ಕೊಂಡ್ರೆ ತುಂಬಾ ಬೆಟರ್ ಆಗುತ್ತೆ. ಲಾಸ್ಟ್ ಇಯರ್ ಕೂಡ 384 ಅಲ್ಲೂ ಕೂಡ ನಮ್ಮ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಇಂಟರ್ವ್ಯೂ ಸ್ಟೇಜ್ ತನಕ ಹೋಗಿದ್ದಾರೆ. ಥೀಮ್ ಬೇಸ್ಡ್ ಮೇಲೆ ಪ್ರಿಪೇರ್ ಮಾಡಿಸಿದ್ವಿ. ಸೊ ಹಾಗಾಗಿ ಇವನ್ ನಮ್ಮ ಸೆಲೆಕ್ಟ್ ಆಗಿರೋ ಒಬ್ರು ಮೆಂಟರ್ ಕೂಡ ಅದೇ ಸಜೆಸ್ಟ್ ಮಾಡ್ತಾರೆ ನಿಮಗೆ. ಸೊ ಥೀಮ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಮಾಡೋದ್ರಿಂದ ನಮಗೆ ಕ್ವಶನ್ಸ್ ಕೂಡ ಮೇನ್ಸ್ ಅಲ್ಲಿ ಕೂಡ ನಾವು ಅದನ್ನ ಯೂಸ್ ಮಾಡಿಕೊಂಡು ಆನ್ಸರ್ ರೈಟಿಂಗು ಹೆಲ್ಪ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಥೀಮ್ ವೈಸ್ ಅಂತ ಹೇಳಿದ್ರೆ, ಸೊ ಈಗ ಸಬ್ಜೆಕ್ಟ್ ವೈಸ್ ಬರುತ್ತೀನಿ ನಾನು. ಕರೆಂಟ್ ಅಫೇರ್ಸ್ ವಿತ್ ರೆಸ್ಪೆಕ್ಟ್ ಟು ಪಾಲಿಟಿ 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 ಇಸ್ ವೆರಿ ಇಂಪಾರ್ಟೆಂಟ್. ಪಾಲಿಟಿ ಥೀಮ್ ವೈಸ್ ಏನೇನು ವಿತ್ ರೆಸ್ಪೆಕ್ಟ್ ಟು ಗವರ್ನೆನ್ಸ್ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಸ್ಕೀಮ್ಸ್ ಆಗಿರ್ಬೋದು, ವಿತ್ ರೆಸ್ಪೆಕ್ಟ್ ಟು ದ ಇಶ್ಯೂಸ್ ಬಿಟ್ವೀನ್ ದಿ ಗವರ್ನರ್ ಅಂಡ್ ಚೀಫ್ ಮಿನಿಸ್ಟರ್ ಆಗಿರ್ಬೋದು. ಸೊ ಆಲ್ ದ ಆಸ್ಪೆಕ್ಟ್ಸ್ ವಿಚ್ ಆರ್ ಕರೆಂಟ್ಲಿ ಗೋಯಿಂಗ್ ಆನ್ ಇನ್ ದಿ ಸ್ಟೇಟ್ ಆರ್ ದಿ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಲೆವೆಲ್. ಸೊ ಅಲ್ಲಿ ಕೂಡ ನಮಗೆ ಪಾಲಿಟಿ ಕ್ವಶನ್ಸ್ ಸ್ಟೇಟ್ ಈಗ ರೀಸೆಂಟ್ಲಿ ದಿ ಕಾವೇರಿ ವಾಟರ್ ಏನು ಟ್ರಿಬ್ಯುನಲ್ ಇಶ್ಯೂ ಬಂದಾಗ, ಸೊ ದಟ್ ಪರ್ಟಿಕ್ಯುಲರ್ ಕ್ವಶನ್ಸ್ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಇನ್ ದಿ ಕರೆಂಟ್ ಅಫೇರ್ಸ್ ಆಂಗಲ್. ಹಾಗಾಗಿ ನಾವು ಮೋಸ್ಟ್ಲಿ ಏನ್ ನ್ಯೂಸ್ ಅಲ್ಲಿ ಇರುತ್ತಲ್ಲ ಅದನ್ನ ಲಿಂಕ್ ಮಾಡಬೇಕಾಗುತ್ತೆ ಥೀಮ್ ವೈಸ್. ಪಾಲಿಟಿ ಮತ್ತೆ ಎಕಾನಮಿ ಅಂಡ್ ಜಾಗ್ರಫಿ. ಅಂಡ್ ಜಾಗ್ರಫಿಯಲ್ಲಿ ಮೋರ್ ಇಂಪಾರ್ಟೆಂಟ್ಲಿ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಆಗಿರ್ಬೋದು. ಸೊ ದೆನ್ ದಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರ್ಬೋದು. ದೆನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು. ಕೆಲವೊಂದಷ್ಟು ನಾವು ಥೀಮ್ಸ್ ಮಾಡಿಕೊಂಡು ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ಕೊಂಡು ಹೋಗ್ತಿದ್ರೆ, ಡಿಫೆನ್ಸ್ ರಿಲೇಟೆಡ್ ಆಗಿರ್ಬೋದು, ಇವೆಲ್ಲ ಕರೆಂಟ್ ಅಫೇರ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ಬರುತ್ತೆ. ಸೊ ದಿಸ್ ಥೀಮ್ ವೈಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ನೀವು ಇದೇ ಸಪೋಸ್ ನೀವು ಪಾಲಿಟಿ ಬಂದಾಗ ಪೇಪರ್ 2 ಅಲ್ಲಿ ನೀವು ಏನ್ ಕರೆಂಟ್ ಅಫೇರ್ಸ್ ಓದಿರ್ತಿದ್ರ ಅದನ್ನೇ ಮೇನ್ಸ್ ಅಲ್ಲಿ ಕೂಡ ಲಿಂಕ್ ಮಾಡಬೇಕು. ಸೊ ಹಾಗಾಗಿ ಡೋಂಟ್ ಗೋ ಇನ್ ಅ ಹ್ಯಾಪಸಾರ್ಡ್ ವೇ ಟು ಪ್ರಿಪೇರ್ ಫಾರ್ ದಿ ಪ್ರಿಲಿಮ್ಸ್ ಎಕ್ಸಾಮ್. ಸೊ ಅದಾದ್ಮೇಲೆ ಸೆಕೆಂಡ್ ಪಾಲಿಟಿ. ಸೊ ಪಾಲಿಟಿ ಕೂಡ ಅಷ್ಟೇ ನಿಮಗೆ ತುಂಬಾ ವೇಟೇಜ್ ಕೊಡ್ತಿರೋ ಸಬ್ಜೆಕ್ಟ್. ಸೊ ಇದು ಇಟ್ ಹ್ಯಾಸ್ ಬೀನ್ ಸೊ ಡಿಸೈನ್ಡ್ ಇನ್ ಪ್ರಿಯಾರಿಟಿ ಬೇಸ್ಡ್ ಮೇಲೆ ನಾವು ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಕರೆಂಟ್ ಅಫೇರ್ಸ್ ಅಂಡ್ ಪಾಲಿಟಿ, ಸೊ ಟೂ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅಂಡ್ ಎಕಾನಮಿ, ಬೇಸಿಕ್ ಎಕನಾಮಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೂಡ ರೀಸೆಂಟ್ ಆಗಿ ನೋಡಿ 12 to 15 ಕ್ವಶನ್ಸ್ ಕೂಡ ಬರ್ತಿದ್ದಾವೆ. ಅಂಡ್ ಹಿಸ್ಟ್ರಿ ರಿಲೇಟೆಡ್ ಯು ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ as well as ಕರ್ನಾಟಕ ಹಿಸ್ಟ್ರಿ ಅಂಡ್ ಕಲ್ಚರ್. ಸೊ ಟುಗೆದರ್ ದೇ ಆಲ್ಮೋಸ್ಟ್ ಕಾಂಟ್ರಿಬ್ಯೂಟ್ ಟು 30 ಕ್ವಶನ್ಸ್ ಅಂತಾನೆ ಹೇಳ್ಬೋದು, ರೈಟ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೇಸಿಕ್ ಡಿ ಸಿ ಆರ್ ಟಿ ಇಂದ ಕವರ್ ಆಗ್ಬಿಡುತ್ತೆ. ಸೊ ದಟ್ಸ್ ಮೋರ್ ದೆನ್ ಸಫಿಷಿಯಂಟ್.
ದೆನ್ ಜಾಗ್ರಫಿ ಕ್ವಶನ್ ಪೇಪರ್ ಕ್ವಶನ್ಸ್ ಕೂಡ ಸಾಕಷ್ಟು ಕ್ವಶನ್ಸ್ ಜಾಗ್ರಫಿ ಕೂಡ ಬರ್ತಿದ್ದಾವೆ. ಅಂಡ್ ಮೋರ್ ಎವರ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಾಗ್ರಫಿ ಕ್ವಶನ್ಸ್ ಇರ್ತದೆ. ಅಂಡ್ ಎನ್ವೈರನ್ಮೆಂಟ್ ಆಸ್ಪೆಕ್ಟ್ಸ್ ಕ್ವಶನ್ಸ್ ಆಲ್ಸೋ ಹ್ಯಾಸ್ ಬೀನ್ ಇನ್ಕ್ರೀಸಿಂಗ್. ಸೊ 7 ಕ್ವಶನ್ಸ್. ಸೊ ಜಾಗ್ರಫಿ ಅಂಡ್ ಎನ್ವೈರನ್ಮೆಂಟ್ ಟುಗೆದರ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಪರ್ ಒನ್ ಅಲ್ಲಿ ಸಾಕಷ್ಟು ಕ್ವಶನ್ಸ್ ಬರಲ್ಲ. ಸೊ ಅರೌಂಡ್ ಬೇಸಿಕ್ ಸೈನ್ಸ್ ರಿಲೇಟೆಡ್ ಅರೌಂಡ್ 5 to 7 ಕ್ವಶನ್ಸ್ ಕೇಳಿದ್ರೆ. ಸೊ ದಿಸ್ ಇಸ್ ಬೀನ್ ಅ ಟ್ರೆಂಡ್. ಅಂಡ್ art and culture, 3 international relations, and this you can skip it, not necessary, required. Okay. And government schemes, of course, ನೀವು ಇದಕ್ಕೆ ಏನು ಎಕನಾಮಿಕ್ ಸರ್ವೆ. ಸೊ ಇಫ್ ಯು ವಿಲ್ ಬಿ ರೀಡಿಂಗ್ ದಿ ಎಕನಾಮಿಕ್ ಸರ್ವೆ, ರೈಟ್? ಸೊ ಇಲ್ಲಿ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಮತ್ತೆ ಬಡ್ಜೆಟ್ ಆಗಿರ್ಬೋದು. ಸೊ ಈ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇದ್ರಲ್ಲಿ ಸ್ಕೀಮ್ಸ್ ಏನ್ ಬರುತ್ತಲ್ಲ, ಇದೇ ಸ್ಕೀಮ್ಸ್ ನ ಪ್ರಿಲಿಮ್ಸ್ ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಸೊ ನಾನು ಯಾಕೆ ಇದನ್ನ ಸ್ಕಿಪ್ ಮಾಡಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಯು ಡೋಂಟ್ ವಾಂಟ್ ಟು ಸ್ಕೋರ್ 400 ಔಟ್ ಆಫ್ 400 ಸ್ಕೋರ್ ಮಾಡೋ ಅವಶ್ಯಕತೆ ಇರಲ್ಲ ನಿಮ್ಗೆ. ಜಸ್ಟ್ ಪ್ರಿಲಿಮ್ಸ್ ಈಸ್ ಅಬೌಟ್ ಕ್ವಾಲಿಫೈಯಿಂಗ್, ಅಲ್ವಾ? ನೀವು ಜಸ್ಟ್ ಕ್ವಾಲಿಫೈ ಆಗ್ಬೇಕು. ಕ್ವಾಲಿಫೈ ಆಗ್ಬೇಕಾದ್ರೆ ನಿಮಗೆ ಸೊ ಅರೌಂಡ್ 210 to 220 ಮಾರ್ಕ್ಸ್ ಬಂದ್ರು ಸಾಕು ನಿಮ್ಗೆ. ಸೊ 220 ಮಾರ್ಕ್ಸ್ ಬಂದ್ರು ಸಾಕು ನಿಮ್ಗೆ. ಸೊ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಟು ಕ್ಲಿಯರ್ ಇನ್ ದ GM ಆಸ್ ವೆಲ್. ಹಾಗಾಗಿ ನೀವು ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ ಇರಬೇಕು. ಸೇ ಫಾರ್ ಅನ್ ಎಕ್ಸಾಂಪಲ್, ಪಾಲಿಟಿ, ಲಕ್ಷ್ಮೀಕಾಂತ್ ಕಂಪಲ್ಸರಿ ಓದ್ಲೇಬೇಕು. ಅದರಲ್ಲೂ ಕೂಡ ಅಷ್ಟೇ, ನಾನು ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿ ಓದ್ತೀನಿ, ಎಲ್ಲ ಕವರ್ ಮಾಡ್ತೀನಿ ಪಾಲಿಟಿ, ಅದನ್ನೇ ಒಂದ್ ತಿಂಗಳು ಇಟ್ಕೊಂಡು ಕೂರೋದಲ್ಲ. ಸೊ ಸೆಲೆಕ್ಟಿವ್ ರೀಡಿಂಗ್ ಇರಲಿ. ಹಾಗಾಗಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ತೆಗೆದು ನೋಡಿ, ಎಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ಆನ್ ಗವರ್ನೆನ್ಸ್ ಆಸ್ಪೆಕ್ಟ್ಸ್ ದೇ ಆರ್ ಆಸ್ಕಿಂಗ್ ಕ್ವಶನ್ಸ್, ಎಸ್ಪೆಷಲಿ ರಿಲೇಟೆಡ್ ವಿತ್ ಹೌ ಇಟ್ ಹೆಲ್ಪ್ಫುಲ್ ಇನ್ ದಿ ಅಡ್ಮಿನಿಸ್ಟ್ರೇಷನ್. ಸೊ ಅದಾದ್ಮೇಲೆ ಪಾಲಿಟಿ ಆದ್ಮೇಲೆ ಹಿಸ್ಟ್ರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಆಗ್ಲೇ ನಿಮಗೆ ನೋಡಿಸಿದೆ, ಅಲ್ಲಿ 25 to 30 ಕ್ವಶನ್ಸ್ ಕೇಳ್ತಾರೆ. ಪಾಲಿಟಿ ಅರೌಂಡ್ 15 ಕ್ವಶನ್ಸ್ ದೇ ಹ್ಯಾವ್ ಬೀನ್ ಆಸ್ಕಿಂಗ್. ಅಂಡ್ ದಿ ಕರೆಂಟ್ ಅಫೇರ್ಸ್ ಆಸ್ಪೆಕ್ಟ್, ಸೊ ಇದು ಕೂಡ ಅಷ್ಟೇ ಅರೌಂಡ್ 20 ಕ್ವಶನ್ಸ್ ಕೂಡ ಬರ್ತಿದ್ದಾವೆ. ಅಂಡ್ ಜಾಗ್ರಫಿ ಅಂಡ್ ಎನ್ವೈರನ್ಮೆಂಟ್. ಸೊ ಇದೆರಡು ಸೇರಿ ಒಂದು 25 ಕ್ವಶನ್ಸ್ ಸಿಗ್ತಿದ್ದಾವೆ. ಸೊ ಅರೌಂಡ್ 50 ಪ್ಲಸ್ 70 85 ಕ್ವಶನ್ಸ್. ಸೊ ಈವನ್ 80 ಕ್ವಶನ್ಸ್ ಕೂಡ ನೀವು ಟಾರ್ಗೆಟ್ ಮಾಡಿದ್ರೆ, ಇವನ್ ಇಫ್ ಯು ಗೆಟ್ ದೆಮ್ ಕರೆಕ್ಟ್, 60 ಕ್ವಶನ್ಸ್ ಕರೆಕ್ಟ್ ಆಗ್ತಿದ್ರು, ದಟ್ಸ್ ವೆರಿ ಗುಡ್ ಸ್ಕೋರ್. ಓಕೆ. ಅಬೌವ್ 50% ಆಗ್ತಿದೆ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ, ಸೊ ಯುವರ್ ಪ್ರಿಪರೇಷನ್ ಈಸ್ ಸಫಿಷಿಯಂಟ್. ಸೊ ಇದರಲ್ಲಿ ಸ್ಮಾರ್ಟ್ ಆಗಿ ಪ್ರಿಪರೇಷನ್ ಮಾಡಬೇಕು ನೀವು. ನಾನು ಎಲ್ಲ ಔಟ್ ಮಾಡ್ತೀನಿ, ಎಲ್ಲ ಓದ್ತೀನಿ ಅನ್ಕೊಂಡಿದ್ರೆ, ಯು ವಿಲ್ ಮಿಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ದಿ ಮೇನ್ಸ್. ಆಲ್ರೆಡಿ ಈಗ ಟೈಮ್ ಲೈನ್ ಬಂದಿರೋದ್ರಿಂದ ನಿಮಗೆ ಪ್ರಿಲಿಮ್ಸ್ ಮಾತ್ರ ಓರಿಯೆಂಟೆಡ್ ಪ್ರಿಪರೇಷನ್ ಮಾಡಬಾರ್ದು. ಪ್ರಿಲಿಮ್ಸ್ ವಿತ್ ಮೇನ್ಸ್ ಇಂಟಿಗ್ರೇಟೆಡ್ ಆಗಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಸೊ ಮತ್ತೆ ನಿಮಗೆ ವೀಕ್ಲಿ ಅಟ್ಲೀಸ್ಟ್ essay ಒಂದು ಬರೆಯೋದಾಗ್ಲಿ, ಆ ಥರ ಒಂದು ಕಂಟಿನ್ಯೂಸ್ ಎಕ್ಸರ್ಸೈಸ್ ಆಗ್ತಿರ್ಬೇಕು. ಸೊ ದಟ್ ಯು ವಿಲ್ ಬಿ ಯು ಟೇಕ್ ಎಡ್ಜ್ ಓವರ್ ದಿ ಅದರ್. ಸೊ 2020ರಲ್ಲಿ ನಮ್ಮ ಸ್ಟೂಡೆಂಟ್ ಕ್ಲಿಯರ್ ಮಾಡಿರೋರು ಅಷ್ಟೇ. ಜಸ್ಟ್ ಲೈಕ್ ನಾರ್ಮಲ್ ಪ್ರಿಪರೇಷನ್ ಇತ್ತು ಪ್ರಿಲಿಮ್ಸ್. ಅಂಡ್ ಅಫ್ಕೋರ್ಸ್ ವೆನ್ ಇಟ್ ವಾಸ್ ವೆರಿ ನಿಯರ್ ಪ್ರಿಲಿಮ್ಸ್, ಒಂದ್ ತಿಂಗಳಿದ್ದಾಗ ಸಮ್ ಲಿಟಲ್ ಬಿಟ್ ಇಂಟೆನ್ಸಿವ್ ಪ್ರಿಪರೇಷನ್ ಬೇಕಾಗುತ್ತೆ. ಈಗ ಇಂಟಿಗ್ರೇಟ್ ಪ್ರಿಪರೇಷನ್ ಮಾಡ್ತಾ ಹೋಗ್ತೀವಿ. ಮೀನ್ಸ್ ಆನ್ಸರ್ ರೈಟಿಂಗ್ ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಾಲಿಟಿ ಆಫ್ ಆನ್ಸರ್ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಈಗ ಕರೆಂಟ್ ಟ್ರೆಂಡ್ ಅಲ್ಲಿ ನೀವು ನೋಡಿದ್ರಲ್ಲ ಪೇಜಸ್, ದ ಕ್ವಾಲಿಟಿ ಆಸ್ ವೆಲ್ ಆಸ್ ಕ್ವಾಂಟಿಟಿ ಆಫ್ ದಿ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಅಟ್ ದ ಸೇಮ್ ಟೈಮ್ ನೀವು ಟೈಮು ಮ್ಯಾನೇಜ್ ಮಾಡಬೇಕು, ಕಂಟೆಂಟ್ ಕೂಡ ಚೆನ್ನಾಗಿರೋ ಕಂಟೆಂಟ್ ಕೂಡ ಡೆಲಿವರ್ ಮಾಡಬೇಕು. ಬೋತ್ ದಿಸ್ ಆಸ್ಪೆಕ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಾನು 15 ಮಾರ್ಕ್ಸ್ಗೆ 2 ಪೇಜ್ ಬರೀತೀನಿ, ಇಲ್ಲ 3 ಪೇಜ್ ಬರೀತೀನಿ. ಸೊ ಯು ಹ್ಯಾವ್ ಟು ರೈಟ್ ಕಂಪ್ಲೀಟ್ ಪೇಜಸ್. ಏನ್ ಕಂಟೆಂಟ್ ಕೊಟ್ಟಿರ್ತಾರೆ ಅದ್ರಲ್ಲಿ ನೀವು ತುಂಬಿಸ್ಬೇಕು. ಅದ್ರಲ್ಲಿ ಅದ್ರ ಜೊತೆ ಕ್ವಾಲಿಟಿ ಕಂಟೆಂಟ್ ಕೊಡಬೇಕು. ಸೊ ದಟ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಸೊ ಪೇಪರ್ 2 ಬಂದಾಗ, ನೋಡಿ, ಇದು ಕೂಡ ಅಷ್ಟೇ ಒಂದು 5 ಸೈಕಲ್ ಆಫ್ KS ಫಿಲಿಮ್ಸ್ ಕೂಡ ನಾವು ನೋಡಿದ್ದೀವಿ. ಜನರಲ್ ಸೈನ್ಸ್ ಸ್ಲೈಟ್ಲಿ ಡಿಕ್ಲೈನ್ ಆಗ್ತಿದೆ. ಸೊ ಜನರಲ್ ಸೈನ್ಸ್ ಅಂದ್ರೆ ಲೈಕ್ ಯೂಶಲಿ ಮೊದಲು ತುಂಬಾ ಕ್ವಶನ್ಸ್ ಕೇಳ್ತಿದ್ರು. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಆರ್ಟ್ಸ್ ಅಥವಾ ಮತ್ತೆ ಹ್ಯುಮ್ಯಾನಿಟೀಸ್ ಬ್ಯಾಕ್ ಗ್ರೌಂಡ್ ಕಡೆಯಿಂದ ಬರ್ತಿರೋದು ಗೊತ್ತಾಗಿರುತ್ತೆ. ಹಾಗಾಗಿ ಸೊ ದೇ ಲಿಟಲ್ ಬಿಟ್ ವಾಂಟೆಡ್ ಮೋರ್ ಆಫ್ ಕ್ವಶನ್ಸ್ ಟು ಬಿ ಗಿವನ್ ಟು ದಿ ಸೈನ್ಸ್ ಫ್ರಮ್ ದಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಂತ. ಸೊ ಹಾಗಾಗಿ ಈ ಒಂದು ಟ್ರೆಂಡ್ ಕಡಿಮೆ ಆಗ್ತಿದೆ. ಅಂಡ್ ಮೋರ್ ಓವರ್ ಏನು ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಆಸ್ಪೆಕ್ಟ್ಸ್ ಅಲ್ಲೇ ಬರುತ್ತೆ ಪೇಪರ್ 2 ಅಲ್ಲಿ.
ಡಿಫೆನ್ಸ್ ರಿಲೇಟೆಡ್ ಇನೋವೇಷನ್ಸ್ ಆಗಿರ್ಬೋದು, ರೀಸೆಂಟ್ಲಿ ಲಾಂಚ್ ಪ್ರೈವೇಟ್ ಸ್ಯಾಟಲೈಟ್ ಆಗಿರ್ಬೋದು, ಇದ್ರ ಬಗ್ಗೆ ಡೀಟೇಲ್ ಆಗಿ ಕೇಳ್ತಾರೆ. ಸೊ ಎಲ್ಲಿ ಲಾಂಚ್ ಮಾಡಿದ್ರು, ಯಾರು ಲಾಂಚ್ ಮಾಡಿದ್ರು, ಹೂ ಇಸ್ ವಿಚ್ ಇಸ್ ದ ಕಂಪ್ನಿ, ಸ್ಕೈ ರೂಟ್ ಎಲ್ಲಿದೆ, ವೇರ್ ಇಸ್ ಹೆಡ್ ಕ್ವಾರ್ಟರ್ಸ್ ಆಫ್ ಸ್ಕೈ ರೂಟ್ ಕಂಪನಿ, ಈ ತರ ಒಂದು ಡೆಪ್ತ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಸೈನ್ಸ್ ಅಂಡ್ ರಿಲೇಟೆಡ್. ಸೊ ಜನರಲ್ ಸೈನ್ಸ್, ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟ್ಯಾಟಿಕ್ ಅಲ್ಲಿ ಜನರಲ್ ಸೈನ್ಸ್ ಬರುತ್ತೆ, ಸೊ ಅರೌಂಡ್ 15 ಕ್ವಶನ್ಸ್, ಅಂಡ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ 15. ಟುಗೆದರ್ ದೇ ಕಾಂಟ್ರಿಬ್ಯೂಟ್ 30 ಕ್ವಶನ್ಸ್, ಸೊ ಯು ಕ್ಯಾನಾಟ್ ಮಿಸ್ ಇಟ್. ಅಗೇನ್ ಎನ್ವೈರನ್ಮೆಂಟ್, ಆಸ್ ಐ ಟೋಲ್ಡ್, ಇದು ಕೂಡ ನಿಮಗೆ ಸ್ಟಾಟಿಕ್ ಏನಿರಲ್ಲ, ಇದು ಕರೆಂಟ್ ಬೇಸ್ಡ್ ಅಲ್ಲೇ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಜನರಲ್ ಮೆಂಟಲ್ ಎಬಿಲಿಟಿ ಪ್ಯಾಸೇಜಸ್ ಅರ್ಧ ಇರುತ್ತೆ, ಅದು ಬಿಟ್ರೆ ಕೆಲವೊಂದಷ್ಟು ಬೇಸಿಕ್ ಲೆವೆಲ್, ಏನು ನೀವು ನಾವು ಪೇಪರ್ ಅನಾಲಿಸಿಸ್ ಮಾಡಿ ನೋಡೋಣ. ಪ್ಯಾಸೇಜ್ ಕೆಲವೊಂದಷ್ಟು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಕೂಡ ಇರುತ್ತೆ. ಸೊ ಅಷ್ಟು ನೋಡ್ಕೊಂಡು ಹೋದ್ರು, ಸೊ ನೋ ನೀಡ್ ಟು ಪ್ಯಾನಿಕ್. ನಿಮ್ 18 ಔಟ್ ಆಫ್ 18 ಬರೋ ಅವಶ್ಯಕತೆನೇ ಇಲ್ಲ. ಸೊ ಈ ಟ್ರೆಂಡ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಲಿಟಲ್ ಬಿಟ್ ಆಫ್ ಪ್ರಾಕ್ಟೀಸ್ ಇಸ್ ರಿಕ್ವೈರ್ಡ್. ಓಕೆ. ಸೊ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ವೆರಿ ಈಸಿ ಟು ಆನ್ಸರ್ ದೋಸ್ ಕ್ವಶನ್ಸ್ ಇಫ್ ಯು ಪ್ರಾಕ್ಟೀಸ್ ಲಿಟಲ್ ಬಿಟ್. ಮತ್ತೆ ಡಿಸಿಷನ್ ಮೇಕಿಂಗ್ ಕ್ವಶನ್ಸ್ ಮೊದಲು ಇರ್ತಿತ್ತು, ಈಗ ಕೆಲವೊಂದು ತುಂಬಾ ಕಡಿಮೆ ಆಗ್ತಿದೆ. ಸೊ ಲಿಟಲ್ ಬಿಟ್ ಆಫ್ 4-5 ಕ್ವಶನ್ಸ್. ಸೊ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ರಿಲೇಟೆಡ್ some 5 questions, and current science current affair related, of course. So paper 2 itself is like current affairs thing. Idrallu kuda science, sorry, yeah, paper 2 itself is like current affairs ತರ, and ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಡಾಮಿನೇಟ್ ಆಗಿರುತ್ತೆ ಇದರಲ್ಲಿ. ಓಕೆ. ಸೊ ಸೈನ್ಸ್ ಅಂಡ್ ಟೆಕ್ನಾಲಜಿ ತುಂಬಾ ಡಾಮಿನೇಟ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ 50% ಆಫ್ ದಿ ಕ್ವಶನ್, ಮೋರ್ ದೆನ್ 50% ಆಫ್ ದಿ ಕ್ವಶನ್ ಪೇಪರ್ ಇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್ ಇರುತ್ತೆ. ಸೊ ವಿಲ್ ಬಿ ಸ್ಟಾರ್ಟಿಂಗ್ ದಿ ಕ್ಲಾಸಸ್ ಫ್ರಮ್ ಟುಮಾರೋ ಫ್ರಮ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಟ್, ಬಿಕಾಸ್ ಆನ್ ಅನ್ ಅವರೇಜ್ ನಾವು ನೋಡಿದ್ರೆ ಪೇಪರ್ 1 ಅಂಡ್ ಪೇಪರ್ 2 ಅಲ್ಲಿ ಮೋರ್ ದೆನ್ 50 ಕ್ವಶನ್ಸ್ ಕವರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ವಿಲ್ ಬಿ ಸ್ಟಾರ್ಟಿಂಗ್ ದ ಕ್ಲಾಸಸ್ ಫಾರ್ ದಿ ಪ್ರಿಲಿಮ್ಸ್ ಬ್ಯಾಚ್ ಎಕ್ಸ್ಕ್ಲೂಸಿವ್ಲಿ, ಅಂಡ್ ವಿಲ್ ಬಿ ಗಿವಿಂಗ್ ಅ ಮೆಂಟರ್ಶಿಪ್ ಫಾರ್ ದಿ ಲಿಮಿಟೆಡ್ ಸ್ಟೂಡೆಂಟ್. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಾಯಿನ್ ಇಟ್. ಸೊ ಮೋರ್ ಓವರ್ ಪ್ರಿಪ್ರೇಷನ್, ನೀವು ಜಸ್ಟ್ ನಾನು ಪ್ರಿಲಿಮ್ಸ್ ಪ್ರಿಪ್ರೇಷನ್ ಮಾಡ್ತೀನಿ ಅನ್ಕೊಂಡಿದ್ರೆ, ಯು ವಿಲ್ ಬಿ ಎಂಡಿಂಗ್ ಲೂಸಿಂಗ್ ದ ಮಾರ್ಕ್ಸ್ ಇನ್ ದ ಮೀನ್ಸ್. ನಮ್ಮ ಪ್ರಿಪ್ರೇಷನ್ ಇಂಟಿಗ್ರೇಟ್ ಆಗಿರಬೇಕು. ಪ್ರಿಲಿಮ್ಸ್ ಓದ್ತಿದ್ರು ಅಲ್ಲೇ ಒಂದು ಕ್ವಶನ್ ನಾವು ಮೇನ್ಸ್ ಜನರೇಟ್ ಮಾಡಿ, ಈಗ ಸಪೋಸ್ ಎಕ್ಸಾಂಪಲ್, ಸ್ಕೈ ರೂಟ್ ಹ್ಯಾಸ್ ಬಿನ್ ಲಾಂಚ್ ಅ ಪ್ರೈವೇಟ್ ವಿಕ್ರಮ್ ಸ್ಯಾಟಲೈಟ್. ಸೊ ಅದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ತಾರೆ, ಸೊ ವಾಟ್ ಆರ್ ದ ಅದರ್ ಆಪರ್ಚುನಿಟೀಸ್ ಪ್ರೈವೇಟ್ ಸೆಕ್ಟರ್ಸ್ ಫಾರ್ ದಿ ಸ್ಪೇಸ್ ಪ್ರೋಗ್ರಾಮ್ಸ್, ಆ ತರ ಕೇಳ್ಬೋದು. ಹೌ ಸ್ಪೇಸ್ ಪ್ರೋಗ್ರಾಮ್ ಕ್ಯಾನ್ ಕಾಂಪನ್ಸೇಟ್ ದ ಡೆವಲಪ್ಮೆಂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ ಇನ್ ಕೊಲಾಬ್ರೇಷನ್ ವಿತ್ ದಿ ಪಬ್ಲಿಕ್ ಸೆಕ್ಟರ್, ಇಸ್ರೋ ಆಗಿರ್ಬೋದು, DRDO ಆಗಿರ್ಬೋದು. ಹೌ ದೇ ಆರ್ ಗೋಯಿಂಗ್ ಟು like critical infrastructure, or be it how sensitive information can be safeguarded. So you can think in all different angles. Hagagi your preparation should be integrated with both prelims and mains. Okay. So this PDF will be available to you, and I'll be posting this PDF in the group. Kindly download it and make your preparation, and ಇದನ್ನ ಒಂದು ವಾಲ್ ಕಡೆ ಸ್ಟಿಕ್ ಮಾಡಿಕೊಂಡು ಈ ಏರಿಯಾಸ್ ಕಡೆ ನೀವು ಎಷ್ಟು ಎಫರ್ಟ್ ಹಾಕ್ತಿದ್ರ ಅನ್ನೋ ಒಂದು ಡೈಲಿ ನೀವು ಒಂದು ಪ್ರೋಗ್ರೆಸ್ ರಿಪೋರ್ಟ್ ತರ ಬರೀತಾ ಇರಿ, ಸೊ ದಟ್ ಯುವರ್ ಪ್ರಿಪರೇಷನ್ ವಿಲ್ ಬಿ ಗುಡ್, ಅಂಡ್ ಯು ವಿಲ್ get a good marks. And this is the first time that KPSC has come up with the timeline. So now 2014ರಿಂದ I am looking from 2014 I have been associated with the KPSC exams. So this is for the first time. Hope things KPSC ಅಲ್ಲಿ if not revolutionary things happen, definitely evolutionary things can take place. So of course, I believe some changes will happen with respect to transparency in interview ಆಗಿರ್ಬೋದು, mains ಅಲ್ಲಿ ಆಗಿರ್ಬೋದು. So this will definitely required for the for the safe and security of the country and the nation, because if you promote the corruption, definitely the system is not be in the safer hands. So transparency is required, especially in the interview, as I have already faced the interview and was out of the list just because of the low marks given in the interview. So anyway,
that was a past. It should not be the hurdle to crack. There are my students who have been given a low marks in interview, still qualified in the final list. And honestly, getting selection has something self pride which make you and your family proud. So that's what I wanted to say. I will be seeing you in the daily regular class. We'll be starting the classes from the 1st of August. Those who are interested can kindly contact our office number and get it enrolled. So thank you so much. I wish you all the best.